ಬ್ಯಾಂಗ್ಳೂರ್ ಫೋರ್ಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಗಾಡ್ಫಾದರ್ ರಿಲೀಸ್ ವಿವಾದಕ್ಕೆ ರಿಲೀಫ್. ಕಟಾರಿ ವೀರನಿಗೆ ಮಾತ್ರ ಮುಗಿಯದ ಸಂಕಷ್ಟ. ಮುನಿರತ್ನ ವಿರುದ್ಧ ಕೃತಿ ಚೌರ್ಯದ ಆರೋಪ. ಮತ್ತೆ ಭುಗಿಲಿದ್ದ ಭೀಮಾತೀರ ವಿವಾದ. ರವಿ ಬೆಳಗೆರೆ ವಿರುದ್ಧ ಭೀಮಾತೀರ ಸಂಸ್ಕೃತಿ ರಕ್ಷಣಾ ಸಮಿತಿ ಸಮರ. ಭೀಮಾತೀರಲ್ಲಿ ಪದ ಬಿಡಲು ಆಗ್ರಹ. ಸರ ಕದ್ದುಕೊಂಡವನು ಅಪಹರಣಕ್ಕೆ ಇಳಿದಿದ್ದ. ಹಿಡಿಯಲು ಬಂದ ಪೊಲೀಸರ ಮೇಲೆ ಮಚ್ಚು ಬೀಸಿದ. ಕಾಲಿಗೆ ಗುಂಡಿನ ಪೆಟ್ಟು ತಿಂದು ಆಸ್ಪತ್ರೆ ಸೇರಿದ. ಆಗ ನೋಡಿದ್ದು ಈಗ ನೆನಪಿರಲ್ಲ. ಪರಿಚಿತರು ಎದುರು ಬಂದು ಗುರ್ತು ಸಿಗಲ್ಲ. ಇದು ಹಲ್ಲೆಗೊಳಗಾದ ಯುವಕನ ರಿಯಲ್ ಸ್ಟೋರಿ. ಬರದಿಂದ ದೂರ ಮಾಡೋ ದೇವರೇ. 108 ದಂಪತಿಯಿಂದ ವರುಣದೇವನ ಮೊರೆ. ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ವಿಶೇಷ ಪೂಜೆ. ಕಟಾರಿ ವೀರ ಚಿತ್ರದ ಗ್ರಹಚಾರವೇ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಗಾಡ್ಫಾದರ್ ಚಿತ್ರ ರಿಲೀಸ್ ದಿನಾಂಕ ಮುಂದೂಡೋ ಮೂಲಕ ಸಮಸ್ಯೆ ಬಗೆಹರಿತು ಅನ್ನುವಾಗಲೇ ಕದ್ದು ಸಿನಿಮಾ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ಆದರೆ ಇದು ಸಾಬೀತಾದರೆ ದೂರು ಕೊಟ್ಟವರಿಗೆ ಚಿತ್ರವನ್ನ ಫ್ರೀಯಾಗಿ ನೀಡ್ತೇನೆ ಅಂತ ಮುನಿರತ್ನ ಹೇಳಿದ್ದಾರೆ. ಯಾಕೋ ಏನೋ ಕಠಾರಿ ವೀರ ಚಿತ್ರ ರಿಲೀಸ್ಗೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇದೆ. ಇಷ್ಟು ದಿನ ಕಠಾರಿ ವೀರ ರಿಲೀಸ್ಗೆ ಅಡ್ಡಗಾಲು ಹಾಕಿದ್ದ ಗಾಡ್ಫಾದರ್ ನಿರ್ಮಾಪಕ ಕೆ ಮಂಜು ಬಿಡುಗಡೆ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಆದರೆ ಕಠಾರಿ ವೀರ ಚಿತ್ರದ ಕತೆ ನನ್ನ ಕಥೆಯ ತದ್ರೂಪ ಅಂತ ನಟ ಹಾಗೂ ಲೇಖಕ ನಿರಂಜನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮನವಿ ಆಲಿಸಿದ ಸಿಟಿ ಸಿವಿಲ್ ಕೋರ್ಟ್ ಚಿತ್ರ ಬಿಡುಗಡೆಯ ಬಗ್ಗೆ ಮಂಗಳವಾರ ಮಧ್ಯಂತರ ಆದೇಶ ನೀಡಲಿದೆ. ಹೀಗಾಗಿ ಒಂದು ಸಮಸ್ಯೆ ಬಗೆಹರಿತು ಅಂದುಕೊಳ್ಳುವಷ್ಟರಲ್ಲೇ ಮತ್ತೊಂದು ಸಮಸ್ಯೆ ಹುಟ್ಟುಕೊಂಡಂತಾಗಿದೆ. ಇಲ್ಲಿ ನಂದು ಟೈಟ್ಲ್ ಬಂದು ಉಪೇಂದ್ರ ವರ್ಸಸ್ ದೇವೇಂದ್ರ. ಕಟಾರಿ ವೀರ ಸುರಸುಂದರಾಗಿ ಬೇರೆ ಥರನೂ ಇರ್ಬೋದಲ್ಲ. ಈಗ ನಂದೇ ಕಲ್ಪನೆ ಅಂತ ನಾನು ಅದನ್ನ ಹೇಳ್ಕೊಳಕ್ಕಾಗಲ್ಲ. ನನ್ನ ಎಲ್ಲ ವಿಚಾರಗಳಿಗೆ ತುಂಬ ಹತ್ತಿರ ಬಂದವಾಗ ನಾನು ಇದನ್ನು ಫೈಟ್ ಮಾಡಬೇಕು. ಆಮೇಲೆ ಇಲ್ಲಿ ಯಾರ ಹತ್ರನೂ ಕೇಳುವ ಪರಿಸ್ಥಿತಿ ಇಲ್ಲ. ದೂರನ್ನು ಆಲಿಸಿದ ಕೋರ್ಟ್ ಸಿನಿಮಾವನ್ನ ಇತರೆ ಭಾಷೆಗಳಿಗೆ ಡಬ್ಬಿಂಗ್ ಹಾಗೂ ರೀಪ್ರೊಡಕ್ಷನ್ ಮಾಡದಂತೆ ತಡೆ ನೀಡಿದ ಕೋರ್ಟ್ ಪ್ರತಿವಾದಿಗಳಾದ ನಟ ಉಪೇಂದ್ರ, ನಿರ್ಮಾಪಕ ಮುನಿರತ್ನ ಹಾಗೂ ರಾಕ್ಲೈನ್ ಪ್ರೊಡಕ್ಷನ್ಗೆ ನೋಟಿಸ್ ಜಾರಿ ಮಾಡಿದ್ದು ಸಿನಿಮಾ ಬಿಡುಗಡೆಗೆ ಮಧ್ಯಂತರ ತಡೆ ನೀಡುವ ಬಗ್ಗೆ ವಿಚಾರಣೆಯನ್ನ ಮೇ 8ಕ್ಕೆ ಮುಂದೂಡಿದೆ. ಮೇಲ್ನೋಟಕ್ಕೆ ನಾವು ಸಾಬೀತಾಗ್ತಕ್ಕಂಥ ಅಂಶಗಳನ್ನ ಪರಿಗಣಿಸಿ ನಾವು ಇನ್ಫ್ಯಾಕ್ಟ್ ಚಿತ್ರದ ಬಿಡುಗಡೆಗೆ ತಡೆಯಾಜ್ಞೆಯನ್ನು ಕೇಳಿದ್ವಿ. ಆದರೆ ಚಿತ್ರದ ಬಿಡುಗಡೆಗೆ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಮುಂಚೆ ಅವರು ಏನು ಹೇಳ್ತಾರೆ, ಚಿತ್ರದ ನಿರ್ಮಾಪಕರು ಮತ್ತು ಅವರು ಉಪೇಂದ್ರರವರು ಅವ್ರ ವರ್ಷನ್ ಏನಿದೆ ಡಿಫೆಂಡೆಂಟ್ಸ್ ಅವ್ರ ಕೇಸ್ನಲ್ಲಿ, ಅದನ್ನು ಕೇಳಿ ನಾವು ಇದು ಮಾಡೋಣ ಅಂಥೇಳಿ ಮಂಗಳವಾರಕ್ಕೆ ಡೇಟ್ ಕೊಟ್ಟು. ಇದಕ್ಕೆ ಕಠಾರಿ ವೀರ ಚಿತ್ರದ ನಿರ್ಮಾಪಕ ಮುನಿರತ್ನ ಹೇಳೋದು ಹೀಗೆ. ಕೋರ್ಟಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಕೋರ್ಟ್ನಲ್ಲಿರುವಂಥ ವಿಷಯನ ತಿಳ್ಕೊಳ್ದೆ ನಾನು ಮಾತಾಡೋದು ತಪ್ಪಾಗತ್ತೆ. ನನ್ನ ವಕೀಲರ ಮುಖಾಂತರ ಎಲ್ಲ ದಾಖಲೆ ಪತ್ರಗಳು ತರಿಸ್ಕೊಂಡು ಆಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದೆಡೆ ಗಾಡ್ಫಾದರ್ ಚಿತ್ರವನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಹಠ ಹಿಡಿದಿದ್ದ ನಿರ್ಮಾಪಕ ಕೆ ಮಂಜು ತಮ್ಮ ಗಾಡ್ಫಾದರ್ ಚಿತ್ರ ಬಿಡುಗಡೆಯನ್ನ ಜೂನ್ ತಿಂಗಳಿಗೆ ಮುಂದೂಡಿದ್ದಾರೆ. ಇಲ್ಲಿ ಹಠದ ವಿಚಾರ ಬರಲ್ಲ. ಒಂದೇ ಚಿತ್ರದ ನಾಯಕ ಆದ್ದರಿಂದ ನನ್ನ ಸ್ನೇಹಿತರು ವಿತರಕರು ನಾನೊಬ್ಬ ಸೇಫ್ಟಿ ಆಗೋದು. ಅವ್ರು ದುಡ್ಡಾಗಿ ಬಂಡವಾಳ ಹಾಕಿದಾರಲ್ಲ, ಅವ್ರು ಒಂದೇ ಮಾತು ತೀರ್ಮಾನ, ನನ್ನ ತೀರ್ಮಾನ ದಯವಿಟ್ಟು ಅಂತಿಮ ತೀರ್ಮಾನ ಮನುಷ್ಯ. ನಾನು ನಿಮಗೆ ದುಡ್ಡು ಕೊಟ್ಟಿದ್ದೀನಿ. ನಿಜವಾಗಿ ನೀವು 11ಕ್ಕೆ ಬರಬೇಕು, ನೀವು ಆಟವಾದಿ, ನೀವು ಬಂದೇ ಬರ್ತೀರಾ. ನಾನು ದುಡ್ಡು ಕೊಟ್ಟು ನನಗೂ ಕೊಡ್ತೀರಾ, ಯಾರಿಗೂ ತೊಂದರೆ ಆಗದಂಗೆ ನಾವೆಲ್ಲ ಒಂದೇ ಮನೆಯವರು ಬೇಡ ಅಂದ್ಬಿಟ್ಟು ಈ ನಿರ್ಧಾರ ತೊಗೊಂಡಿದ್ದೀವಿ ಹೊರತು ಬೇರೆ ಯಾವ ವಿಷಯ. ಮುಂದಿನ ಮಂಗಳವಾರ ಕೋರ್ಟ್ ನೀಡುವ ಮಧ್ಯಂತರ ಆದೇಶದ ಮೇಲೆ ಇದರ ಭವಿಷ್ಯ ನಿಂತಿದೆ. ಅವತ್ತು ಏನಾಗುತ್ತೆ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಅಶೋಕ್ ದಾವಣಗೆರೆ ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮತ್ತೊಂದೆಡೆ ಭೀಮಾತೀರದಲ್ಲಿ ಚಿತ್ರದ ವಿವಾದವು ಅದ್ಯಾಕೋ ಮುಗಿಯ ಲಕ್ಷಣ ಕಾಣ್ತಾ ಇಲ್ಲ. ಈಗ ಭೀಮಾತೀರದ ಹೆಸರು ಬಳಸಿಕೊಂಡು ಚಿತ್ರ ನಿರ್ಮಿಸಿದ ನಿರ್ಮಾಪಕ ಮತ್ತು ಪುಸ್ತಕ ಬರೆದ ಲೇಖಕ ರವಿ ಬೆಳಗೆರೆ ವಿರುದ್ಧ ಭೀಮಾತೀರ ಸಂಸ್ಕೃತಿ ರಕ್ಷಣಾ ಸಮಿತಿ ಸಮರ ಸಾರಿದೆ. ಭೀಮಾ ತೀರದಲ್ಲಿ ವಿವಾದ ಮತ್ತೆ ಭುಗಿಲೆದ್ದಿದೆ. ಇತ್ತೀಚೆಗಷ್ಟೇ ಭೀಮಾ ತೀರದಲ್ಲಿ ಚಿತ್ರ ಸಾಕಷ್ಟು ವಿವಾದ ಸೃಷ್ಟಿಸಿತ್ತು. ಈ ವಿಷಯವಾಗಿ ಭೀಮಾ ತೀರದ ಹಂತಕರು ಪುಸ್ತಕದ ಲೇಖಕ ರವಿ ಬೆಳಗೆರೆ ಮತ್ತು ಚಿತ್ರದ ನಿರ್ಮಾಪಕ ಅಣಜಿ ನಾಗರಾಜ್ ನಡುವೆ ಸಾಕಷ್ಟು ಗೊಂದಲಗಳು ನಡೆದಿದ್ವು.
ಈಗ ಭೀಮಾ ತೀರದ ಹೆಸರು ಬಳಸಿರೋದರ ವಿರುದ್ಧ ಭೀಮಾ ತೀರ ಸಂಸ್ಕೃತಿ ರಕ್ಷಣಾ ಸಮಿತಿ ಸಮರ ಆರಂಭಿಸಿದೆ. ಸಮಿತಿ ಅಧ್ಯಕ್ಷ ಎಚ್.ಎಸ್. ದೊರೆಸ್ವಾಮಿ ಭೀಮಾ ತೀರದ ಸಂಸ್ಕೃತಿ ಮೇಲೆ ಹಲ್ಲೆ ನಡೆಸಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಈ ಹೆಸರನ್ನು ತಕ್ಕೊಂಡಿರೋದು ಮತ್ತು ಇಡೀ ಭೀಮಾ ತೀರದಲ್ಲಿರ್ತಕ್ಕಂಥ 123 ಹಳ್ಳಿಗಳಿಗೆ ಅವರಿಗೆ ಅಪಮಾನವಾಗ್ತಕ್ಕಂಥ ಒಂದು ಕೆಲಸ ಇದೆ. ಆದ್ದರಿಂದ ನಾವು ಏನು ಯೋಚನೆ ಮಾಡಿದ್ದೇವೆ ಅಂದರೆ, ನಾವು ರವಿ ಬೆಳಗೆರೆಯವರಿಗೆ ಮತ್ತು ಈ ಸಿನಿಮಾ ತೆಗೆದವರಿಗೆ, ಅವರಿಗೆ ಮತ್ತು ಚೇಂಬರ್ ಆಫ್ ಇವರೆಲ್ಲರಿಗೂ ಕೂಡ ಮನವಿ ಮಾಡಿಕೊಂಡು ಈ ಹೆಸರಿನ ಕಳಂಕವನ್ನು ಊರಿಗೆ ತರತಕ್ಕಂಥ ಕೆಲಸ ನೀವು ಮಾಡಬೇಡಿ ಅಂತ ಹೇಳಿ ಅದನ್ನು ಒತ್ತಾಯ ಮಾಡಬೇಕು ಅಂತ. ಭೀಮಾ ತೀರ ಪದವನ್ನ ಕೈಬಿಡಬೇಕು, ಇಲ್ಲವಾದರೆ ಸಾರ್ವಜನಿಕ ಹಾಗೂ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು. ನದಿ ದಡದ ಒಂದೆರಡು ಗ್ರಾಮಗಳ ಕುಟುಂಬಗಳ ಮಧ್ಯವಿರೋ ಕಲಹವನ್ನ ಆಧಾರವಾಗಿಟ್ಕೊಂಡು ಭೀಮಾ ತೀರವನ್ನೇ ಕೆಟ್ಟದಾಗಿ ಬಿಂಬಿಸಲಾಗ್ತಿದೆ. ಹಾಗಾಗಿ ಭೀಮಾ ತೀರ ಹೆಸರನ್ನ ಕೂಡಲೇ ಕೈಬಿಡುವಂತೆ ಆಗ್ರಹಿಸಲಾಯಿತು. ಈ ಥರದ ಶೀರ್ಷಿಕೆಯಿಂದ ಇನ್ನು ಮುಂದೆ ಪುಸ್ತಕ ಮರುಮುದ್ರಣ ಮಾಡುವಾಗ ಭೀಮಾ ತೀರದ ಹಂತಕರು ಅಂತ ಇಡಬೇಡ ಅಂತೇಳಿ ಹೇಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದ್ದಂಗೆ ಅಪರಾಧೀಕರಣದಿತ್ತು ಅಂದ್ರೆ ಪಾಪ್ಯುಲರ್ ಆಗಿಬಿಡ್ತದೆ. ಸೊ ಹಾಗಾದ್ರೆ ಈಗ ಅದನ್ನು ನಾವು ಮೊದಲೊಮ್ಮೆ ಸಾಮಾನ್ಯ ದೃಷ್ಟಿಯಿಂದ ಕೇಳ್ಕೊಂಡಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಮಾಡಬೇಡ್ರಿ ಅಂತೇಳಿ. ಇಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಅವರು. ಈಗ ನೀವು ಮಾಡಲೇಬೇಡ ಅಂತ ಹೇಳ್ತೀವಿ, ಅದಕ್ಕೂ ಕೇಳಲಿಲ್ಲ ಅಂದರೆ ಕಾನೂನಿನ ಪ್ರಕಾರ ಹೇಳ್ತೀವಿ ಆ ಥರ ನೀವು ಟೈಟಲ್ ಇಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ. ಇದಿಷ್ಟೇ ಅಲ್ಲ, ಭೀಮಾ ತೀರ ಸಂಸ್ಕೃತಿ ರಕ್ಷಣಾ ಸಮಿತಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತೆರಳಿ ಭೀಮಾ ತೀರ ಪದ ಕೈಬಿಡುವಂತೆ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಒಟ್ನಲ್ಲಿ ಭೀಮಾ ತೀರದಲ್ಲಿ ವಿವಾದ ಮತ್ತೆ ಉಲ್ಬಣಿಸಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡೆಯುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾದ ಆರೋಪಿಯೊಬ್ಬನ ಮೇಲೆ ಪೊಲೀಸರು ತಮ್ಮ ಖಾಕಿ ಕದರ್ ತೋರಿಸಿದ್ದಾರೆ. ಇನ್ಸ್ಪೆಕ್ಟರ್ ಹಾರಿಸಿದ ಗುಂಡಿಗೆ ಕಳ್ಳ ಆಸ್ಪತ್ರೆ ಪಾಲಾಗಿದ್ದಾನೆ. ಇದು ಮಠ ಮಧ್ಯಾಹ್ನ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದ ಪೊಲೀಸ್ ಫೈರಿಂಗ್ನ ಡೀಟೇಲ್ಸ್ ಇಲ್ಲಿದೆ. ಈತನ ಹೆಸರು ಸುನಿಲ್. ಸಣ್ಣ ಪುಟ್ಟ ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡಿದ್ದ. ನಿನ್ನೆ ತಡರಾತ್ರಿ ತನ್ನ ಗೆಳೆಯ ಸತೀಶನ ಜೊತೆ ದೊಡ್ಡದಾದ ಸ್ಕೆಚ್ ಹಾಕಿ ಕಿಡ್ನ್ಯಾಪ್ಗೆ ಇಳಿದುಬಿಟ್ಟ. ಇಬ್ಬರು ಸೇರಿ ನೈಸ್ ರೋಡ್ನಲ್ಲಿ ಉದ್ಯಮಿ ಶೋಭಾ ಮತ್ತು ಅವರ ಪತಿಯನ್ನ ಕಿಡ್ನ್ಯಾಪ್ ಮಾಡೋ ಪ್ರಯತ್ನ ಮಾಡಿದರು. ಆದರೆ ಅದನ್ನು ನೋಡಿದ ಅಲ್ಲಿನ ಸಾರ್ವಜನಿಕರು ಸತೀಶ್ ಎಂಬಾತನನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದರು. ಆಗ ಸುನಿಲ್ ಕಾಲು ಕಿತ್ತಿದ್ದ. ಇಂದು ಆತ ಯೂನಿವರ್ಸಿಟಿ ಬಳಿಯ ತೋಪಿನ ಬಳಿ ಇರೋ ಖಚಿತ ಮಾಹಿತಿ ಪಡೆದ ಕೆಂಗೇರಿ ಪೊಲೀಸರು ಆತನ ಬೆನ್ನು ಬಿದ್ದಿದ್ದರು. ಪ್ರತಿರೋಧ ವ್ಯಕ್ತಪಡಿಸಿದ ಸುನಿಲ್ ಹತ್ತಿರ ಬಂದ ಪೊಲೀಸರ ಮೇಲೆಯೇ ಮಚ್ಚಿನಿಂದ ಹಲ್ಲೆ ಮಾಡಿದ. ಬೇರೆ ದಾರಿ ಕಾಣದ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಆತ್ಮರಕ್ಷಣೆಗಾಗಿ ಸುನಿಲ್ನತ್ತ ಒಂದು ಸುತ್ತು ಗುಂಡು ಹಾರಿಸಿದ್ದಾರೆ. ನಿನ್ನೆ ಸಂಜೆ 4 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ನೈಸ್ ರಸ್ತೆ ಅಗರ ಬಳಿ ಒಬ್ಬರು ಮಹಿಳೆ ಶೋಭಾ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದರು. ಅವ್ರನ್ನ ಒಂದು ಇಂಡಿಕಾ ಕಾರ್ನಲ್ಲಿ 5 ಜನ ಬಂದು ಅವ್ರನ್ನ ಕಿಡ್ನ್ಯಾಪ್ ಮಾಡಿ, ಒಬ್ಬರು ಸ್ಕೂಟ್ರನ್ನು ಸಹ ಹಿಂದ್ಗಡೆ ಓಡಿಸ್ಕೊತ ಬಂದರು. ಕಿಡ್ನ್ಯಾಪ್ ಮಾಡಿ ನೈಸ್ ರಸ್ತೆಯಲ್ಲಿ ಕೆಂಗೇರಿ ಕಡೆ ಬರುವಾಗ ಅವರು ಕೂಗಾಡಿದರೆ. ತಕ್ಷಣವೇ ಸಾರ್ವಜನಿಕರ ಸಹಾಯದಿಂದ ಸತೀಶ್ ಎಂಬ ವ್ಯಕ್ತಿಯನ್ನು, ಈ ದರೋಡೆ ಮಾಡಲಿಕ್ಕೆ ಬಂದಂಥ ಸತೀಶ್ ಎಂಬವನ್ನು ಅರೆಸ್ಟ್ ಮಾಡಿದ್ದು. ಇನ್ಸ್ಪೆಕ್ಟರ್ ಹಾರಿಸಿದ ಗುಂಡು ನೇರವಾಗಿ ಸುನಿಲ್ ಬಲಗಾಲಿಗೆ ತಾಗಿದೆ. ಗಾಯಗೊಂಡ ಸುನಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಮಾರಕಾಸ್ತ್ರಗಳನ್ನು ನೋಡಿದ್ರೆ ಅವನು ತುಂಬ ಖತರ್ನಾಕ್ ಮನುಷ್ಯ ಅಂತ ಅನಿಸುತ್ತೆ. ಕಾಲಿನ ನರ ಇದೆಯಲ್ಲ, ನರ ಕಟ್ ಮಾಡಿ ಬಿಟ್ಬಿಡ್ಬೇಕು. ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡೋಕೋಬಾರ್ದು ಪಬ್ಲಿಕ್ಸ್ಗೆ. ಅವ್ರ ಪಾಪ ಎಷ್ಟು ಏನೋ ಕಷ್ಟ ಬಿದ್ದು ಏನೋ ಒಂದು ರೀತಿಯಲ್ಲಿ ಏನೋ ಸಂಪಾದನೆ ಮಾಡಿಕೊಂಡು ಅವರೊಂದು ಚೈನೋ ಒಂದೇನೋ ಒಂದು ಮಾಡಿಸ್ಕೊಂಡಿರ್ತಾರೆ. ಇವ್ರು ಈ ಥರ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದೊಂದು ಸಾರ್ವಜನಿಕರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಇನ್ನು ಆರೋಪಿ ಸುನಿಲ್ನಿಂದ ಗಾಯಗೊಂಡ ಪೊಲೀಸ್ ಪೇದೆ ಶೇಷರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಂಗೇರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಆತನಿಗೆ ಆಗ ನೋಡಿದ್ದು ಈಗ ನೆನಪಿರಲ್ಲ. ಪರಿಚಿತರು ಎದುರಿಗೆ ಬಂದರೂ ಗುರುತು ಸಿಗೋಲ್ಲ. ಈತ ಮೊದಲು ಎಲ್ಲರ ಹಾಗೆ ಇದ್ದ. ಆದರೆ ಒಂದ್ಸಲ ಈತನ ಮೇಲೆ ಹಲ್ಲೆ ನಡೀತು. ಆವಾಗ್ನಿಂದ ಈತ ಗಜನಿ ಥರ ಆಗಿದ್ದಾನೆ. ಇದು ರೀಲ್ ಅಲ್ಲ, ರಿಯಲ್ ಸ್ಟೋರಿ.
ಅಮೀರ್ ಖಾನ್ ಅಭಿನಯದ ಗಜನಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿತ್ತು. ವಿಲನ್ಗಳ ಹಲ್ಲೆಯಿಂದ ಅಮೀರ್ ಖಾನ್ನ ನೆನಪಿನ ಶಕ್ತಿ ಕುಂದಿರುತ್ತೆ. ಪರಿಚಿತರೇ ಎದುರು ಬಂದ್ರೂ ಯಾರೂ ಗೊತ್ತಾಗಲ್ಲ. ಇದು ರಿಯಲ್ ಆದ್ರೆ ನಿಮಗೆ ರಿಯಲ್ ಸ್ಟೋರಿ ತೋರಿಸ್ತೀವಿ ನೋಡಿ. ನೀವಿಲ್ಲಿ ನೋಡ್ತಿರೋ ಯುವಕನ ಹೆಸರು ರಘು. ಈತನಿಗೂ ರಿಯಲ್ ಗಜನಿಗೂ ಹೆಚ್ಚು ವ್ಯತ್ಯಾಸವೇನಿಲ್ಲ. ಈತನಿಗೂ ಆಗ ನಡೆದದ್ದು ಈಗ ನೆನಪಿರೋದಿಲ್ಲ. ನೋಡಿದ ಮುಖಗಳನ್ನ ಮರೆತು ಬಿಡ್ತಾನೆ. ಒನ್ಸ್ ಅಗೇನ್ ರಘುನ ಸ್ಥಿತಿಗೆ ಕಾರಣ ಬಲವಾದ ಹೊಡೆತ. ಗೆಳೆಯ ರಂಜಿತ್ ಜೊತೆ ಬೈಕ್ನಲ್ಲಿ ರಘು ಹೋಗುತ್ತಿದ್ದ. ಆಗ ಇವರನ್ನ ತಡೆದು ನಿಲ್ಲಿಸಿದ ಮಂಜು, ಸಂತೋಷ್ ಹಾಗೂ ಗೆಳೆಯರ ತಂಡ ರಘು ಹಾಗೂ ರಂಜಿತ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ರು. ರಘು ಸತ್ತನೆಂದು ತಿಳಿದು ಅಲ್ಲಿಂದ ಓಡಿ ಹೋಗಿದ್ದಾರೆ. ಅವನಿಗೆ ತಲೆ ಇದು ಓಪನ್ ಆಗಿಬಿಟ್ಟಿತ್ತು, ಈ ಸೈಡು ಓಪನ್ ಆಗಿಬಿಟ್ಟಿತ್ತು, ಮತ್ತು ಇಲ್ಲೆಲ್ಲ ಹೊಡೆದಿದ್ರು, ಮತ್ತು ಈ ಕೈಗೆ ಹೊಡೆದಿದ್ರು, ಈ ಬೆಲ್ಟ್ಗಳೆಲ್ಲ ಕಟ್ಟಾಗ್ಬಿಟ್ಟಿತ್ತು, ಮತ್ತು ಈ ಕಾಲು ಕಟ್ಟಾಗ್ಬಿಟ್ಟಿತ್ತು, ಮತ್ತು ಈ ಕಾಲಿಗೆ ಒಂದು 3-4 ತಾವು ಹೊಡೆದವ್ರೆ, ಮತ್ತು ಇಲ್ಲಿ ಒಂದು ತಾವು ಚುಚ್ಚಿಬಿಟ್ಟಿದ್ದಾರೆ ಹೊಟ್ಟೆಗೆ. ಆದ್ರೆ ಹೇಗೋ ಮಾಡಿ ರಘುನನ್ನ ಆಸ್ಪತ್ರೆಗೆ ಸೇರಿಸಿ ಬದುಕಿಸಿಕೊಂಡ್ರು. ಆದ್ರೆ ಈಗಲೂ ರಘುಗೆ ಸರಿಯಾಗಿ ಮಾತನಾಡಲು ಬರಲ್ಲ. ಕೆಲವೊಮ್ಮೆ ಹೇಳಿದ್ದು ಅರ್ಥವಾಗಲ್ಲ. ಬಲ ಮುಂಗೈ ಸ್ವಾಧೀನ ಕಳೆದುಕೊಂಡಿದೆ. ಮಗನನ್ನ ಬದುಕಿಸಲು ಪೋಷಕರು ಸುಮಾರು 11 ಲಕ್ಷ ಖರ್ಚು ಮಾಡಿದ್ದಾರೆ. ಪೊಲೀಸ್ ಕಡೆಯಿಂದ ರಕ್ಷಣೆ ಬೇಕು ನಮಗೆ. ಯಾರೂ ರಕ್ಷಣೆ ಕೊಡ್ತಾ ಇಲ್ಲ. ಪೊಲೀಸ್ನವ್ರು ಕೇಳಿ ಸಾಕಾಗ್ಬಿಟ್ಟೈತೆ, ರಕ್ಷಣೆ ಕೊಡ್ತಾ ಇಲ್ಲ. ಅವ್ರು ಏನು ಅಂತ ನಮಗೆ ಇಂಪ್ರೂವ್ ಮಾಡಲಿಲ್ಲ. ಲಂಚ ತಿಂದು ದುಡ್ಡಿನ ಮೇಲೆ ಹೋಯ್ತಾರೆ ಹೊರತು ಬಡವ್ರ ಬಗ್ರನ್ನ ಕೈ ಹಿಡಿ. ಹಲ್ಲೆ ಮಾಡಿದ ಮಂಜು ಮನೆಯವರಿಗೂ ರಘುವಿನ ಕುಟುಂಬಕ್ಕೂ ಜಮೀನಿನ ವಿಷಯದಲ್ಲಿ ಸಣ್ಣ ಕಲಹವಿದೆ. ಇದಕ್ಕಿಂತ ಮೊದಲು ಹಲ್ಲೆ ಪ್ರಯತ್ನಗಳು ನಡೆದಿದ್ವು. ಹಲ್ಲೆ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಇಲ್ಲಿಯವರೆಗೂ ಯಾರನ್ನೂ ಬಂಧಿಸಿಲ್ಲ. ಈ ಬಗ್ಗೆ ತಾವರೆಕೆರೆ ಪೊಲೀಸರನ್ನ ಕೇಳಿದ್ರೆ ಉಡಾಫಿಯ ಉತ್ತರ ಕೊಡ್ತಿದ್ದಾರೆ. ಒಂದು ಕಡೆ ನೊಂದ ಕುಟುಂಬ, ಇನ್ನೊಂದು ಕಡೆ ಸಾಕ್ಷಿಗಳನ್ನ ಬೆದರಿಸಿಕೊಂಡು ರಾಜಾರೋಷವಾಗಿ ಓಡಾಡ್ತಿರೋ ಆರೋಪಿಗಳು. ನಾನು ಸತ್ತಿದ್ರೆ ಒಳ್ಳೇದಿತ್ತು ಅಂತ ರಘು ಓಡಾಡ್ತಿದ್ದಾನೆ. ಎಂತ ದುರಂತ ಅಲ್ವೇ? ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ 24/7 ಬೆಂಗಳೂರು. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.